morning. Good morning. Good morning. Good morning. Good morning. Good morning. Thank you. ವೀಕೆಂಡ್ ಆಗಿದ್ರಿಂದ ಸ್ವಲ್ಪ ಬ್ರಂಚ್ ಥರನೇ ಇರುತ್ತೆ, ಅದರಿಂದ ಹೆವಿ ಕೂಡ ತಿಂತೀವಿ. ಮತ್ತು ನಾವು ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದರಿಂದ ಏನಂದರೆ ಲಂಚ್ ಇಲ್ಲೇ ಮುಗಿಸಿ ಮನೇಲೇ ಮುಗಿಸಿ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಸ್ವಲ್ಪ ಅರ್ಲಿ ಲಂಚೇ ಮಾಡ್ತಾಯಿದ್ವಿ, ಅಂದರೆ 1:12ಗೆಲ್ಲ ಲಂಚ್ ಮುಗಿಸಿ ಹೊರಡೋಣ ಅಂತ. ಸೊ ಜಿಯನ್ ಪೂರಿ ಬೇಕಂದ, ಪೂರಿ ಜೊತೆಗೆ ಸ್ವಲ್ಪ ಅದು ಇದು ಬೇರೆನೂ ಮಾಡ್ತಾಯಿದ್ವಿ. ಚಂದು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಚಿಕನ್ ಲಾಲಿಪಾಪ್ ಬಂತು. ಸೊ ಅದನ್ನು ನಾನು ಅಗಾರೋ ಅವ್ರದ್ದು ಏರ್ ಫ್ರೈಯರ್ ಯೂಸ್ ಮಾಡಿದೆ. ಸೊ ಡೀಪ್ ಫ್ರೈಡ್ ಮಾಡೋ ಬದಲು, ಯಾಕೆಂದರೆ ಪೂರಿನೂ ಮಾಡಿದ್ನಲ್ಲ ಅದರಿಂದ, ಮತ್ತು ಇದು ಮಾಡಲೇಬೇಕಿತ್ತು ಅದರಿಂದ. ಸೊ ಮಾಡಿಬಿಟ್ಟು ತಿಂದ್ಕೊಂಡು ಹೊರಟ್ವಿ. ಫ್ರೆಂಡ್ಸ್, ಸೊ ಇವತ್ತು ಸ್ಯಾಟರ್ಡೇ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಇವತ್ತು ವೀಕೆಂಡು JW ಮ್ಯಾರಿಯಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬರ್ಡೇಗೆಲ್ಲೂ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿಕೊಂಡು ಮಧ್ಯಾಹ್ನ ರೆಡಿಯಾಗಿ ಹೊರಡಬೇಕು. ರೆಡಿ? ಏನು ಮಾಡ್ತಿದ್ಯಾ ಇವಾಗ? ಏನು ಮಾಡ್ತಿದ್ಯಾ ಇವಾಗ? ಏನು ಮಾಡ್ತಿದ್ಯಾ ಗೊತ್ತಿಲ್ಲ? ಇವಾಗ ಹೊರಡಬೇಕು. ಸೊ ರೆಡಿ ಆಗಿದ್ದೀನಿ. ಇದು ನಂದು ಔಟ್ಫಿಟ್. ಸೊ ಟೀ ಶರ್ಟ್ ಡ್ರೆಸ್ ಥರ ಇದು ಫುಲ್ ಲೆಂತ್ ಡ್ರೆಸ್ ಇದೆ. ಸೊ ಮೇಕಪ್ ಎಲ್ಲ ಏನೂ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಮತ್ತು ಐಲೈನರ್ ಹಚ್ಕೊಂಡಿದ್ದೀನಿ. ಹೊರಡಬೇಕು ಇವಾಗ. ಸೊ ಬಂದ್ವಿ, ಇವಾಗ ರೂಮ್ ಟೂರ್ ಮಾಡೋಣ. ಇದೇ ಎಂಟ್ರೆನ್ಸು. ನಾವೆಲ್ಲೇ ಹೋದ್ರು ರೂಮ್ ಟೂಮ್ ಕೊಟ್ಟಿಲ್ಲ ಅಂದರೆ ಹೇಗಿರುತ್ತೆ? JW ಮ್ಯಾರಿಯಟ್ UB ಸಿಟಿ ಪಕ್ಕ ಇದೆಯಲ್ಲ, ಅಲ್ಲಿ ಬಂದಿದ್ವಿ. ಲಾಸ್ಟ್ ಟೈಮ್ ಗಾಲ್ಫ್ ಶೈರ್ಗೆ ಹೋಗಿದ್ರೆ ಪ್ರೆಸ್ಟೀಜ್ದು. ಈ ಸರಿ ಇಲ್ಲಿ ಬರೋಣ ಅಂದ್ಬಿಟ್ಟು. ಸೊ ಸ್ಟಾರ್ಟ್ ಆಗಿದ ತಕ್ಷಣ ಲೈಟ್ ಹಾಕಬೇಕು. ಸೊ ಇದು ಬಾತ್ರೂಮ್, ಸ್ಮಾಲ್ ಬಾಟಬ್, ಮಿರರ್. ಆ್ಯಂಡ್ ಇಲ್ಲಿ ವಾರ್ಡ್ರೋಬ್ಸ್ ಇದೆ. ಒಂದು ಕಿಂಗ್ ಸೈಜ್ ಬೆಡ್. ಆ ಕಡೆಯಿಂದನೂ ವಾಶ್ರೂಮ್ಗೆ ಹೋಗ್ಬೋದು, ಅಂದರೆ ಬಾತ್ರೂಮ್ಗೆ ಹೋಗ್ಬೋದು ಅಂತ ಜಿಯನ್ ಹೇಳ್ತಿದ್ದಾನೆ. ಆಮೇಲೆ ಇಲ್ಲಿ ನೋಡಿ ಈ ಥರ ಬರುತ್ತೆ ರೂಮು. ಅಲ್ಲಿಂದ ಬಂದರೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಸೊ ರಾತ್ರಿ ನೋಡ್ಬೇಕು ಹೆಂಗೆ ಕಾಣಿಸುತ್ತೆ. ಬೆಳಿಗ್ಗೆ ಇವಾಗ ಈ ರೀತಿ ಕಾಣಿಸ್ತಿದೆ. ಕಬ್ಬನ್ ಪಾರ್ಕ್. ಸೊ ಇವಾಗ ಕಾಫಿ ಮಾಡೋಣ ಅಂತ, ಕಾಫಿ ಆರ್ಡರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಅನಿಸ್ತು ಬೇಡ ಮಾಡ್ಕೊಳ್ಳೋಣ, ಇಲ್ಲಿದೆ ಹೆಂಗಿದೆ ಅಂತ. ಅದಕ್ಕೆ ಡಿನ್ನರು ಅಷ್ಟೇ ಹೊರಗಡೆ ಹೋಗಿ ಮೇಲೆ ಹೋಗಿ, ಅಂದರೆ ಅವ್ರ ರೆಸ್ಟೋರೆಂಟಲ್ಲಿ ಹೋಗ್ತೀನಿ ನಾನು, ಮೇಲೆ ಇಲ್ಲ ನಾವೇ ಮೇಲ್ಗಡೆ ಅನಿಸುತ್ತೆ ಗೊತ್ತಿಲ್ಲ. ರೆಸ್ಟೋರೆಂಟ್ಸಲ್ಲಿ ಹೋಗಿ ತಿನ್ನನ್ವಾ ಅಥವಾ ಇಲ್ಲೇ ತಿನ್ನನ್ವಾ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಬಂದಿದ್ದಲ್ವ, ಅದಕ್ಕೆ ನಾವೇ ಮೇಲಿದ್ದೀವ. ರೆಸ್ಟೋರೆಂಟ್ ಇನ್ನೊಂದಿಲ್ಲ, ಸ್ಪೈಸ್ ಟೆರೆಸ್ ನಾವು ಹೋಗಿದ್ದು ಕೆಳಗಡೆನಲ್ಲ. ಕಾಫಿ, ನನಗೆ ಕಾಫಿ, ನಿಮಗೆ ಕಾಫಿನಾ ಟೀನಾ? ಇವ್ರಿಗೂ ಕಾಫಿ ಅಂತೆ. ಸೊ ಇಬ್ರಿಗೂ ಕಾಫಿ.
ಸೊ ಜಿಯನ್ ಪೂಲ್ಗೆ ಹೋದ್ನ, ಸ್ವಲ್ಪ ಹೊತ್ತು ಆಟ ಆಡೋದ್ವಾ, ಆಮೇಲೆ ಅಂದರೆ ನಾನು ಆಟ ಆಡಿಲ್ಲ, ಸುಮ್ಮನೆ ಕೂತಿದ್ದೆ, ಅವ್ರು ಆಟ ಆಡ್ತಿದ್ರು. ಆಮೇಲೆ ಫುಲ್ಲು ಮಳೆ ಬಂತು, ವಾಪಸ್ ಬಂದ್ವಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇನ್ನೇನು ಲೈಟ್ಸ್ ಎಲ್ಲ ಆನ್ ಆಗ್ತಿದೆ, ವಿಧಾನಸೌಧ ಸೂಪರಾಗಿ ಕಾಣಿಸ್ತಿದೆ. ಇಲ್ಲಿಂದ ವಿಧಾನಸೌಧ ಕಾಣಿಸ್ತಿದೆ. ಆ್ಯಕ್ಚುಲಿ ನಾನು ನಿಮಗೆ ಆವಾಗಲೇ ತೋರಿಸಿರ್ಲಿಲ್ಲ, ಇವಾಗ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಕಾಣಿಸ್ತಿದ್ದೆ ವಿಧಾನಸೌಧ ಅಂತ. ಅದ್ರ ಜೊತೆಗೆ ಡಿನ್ನರ್ ಆರ್ಡ್ರ್ ಮಾಡ್ಕೊಂಡ್ವಿ, ಏನು ಹೋಗಿ ತಿನ್ನೋದು ಬೇಡ ಅಂತ, ಯಾಕೆಂದರೆ ಬೆಳಗ್ಗೆ ಹೇಗೂ ಬ್ರೇಕ್ಫಾಸ್ಟ್ಗೆ ಹೋಗ್ತೀವಲ್ಲ ಅದಕ್ಕೆ. ಸೊ ಇವಾಗ ಬನ್ನಿ, ಇವಾಗ ಹೇಗೆ ಕಾಣಿಸ್ತಿದೆ ವ್ಯೂ ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ನೋಡ್ಬೋದು, ನಾನು ಮೊಬೈಲಲ್ಲಿ ತೋರಿಸ್ತೀನಿ, ಇದಕ್ಕಿಂತ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ನಿಮಿಷ ಇರಿ. ಹೇಗಿತ್ತು ಪೂಲೆಲ್ಲ? ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಾ? ಬಟ್ ಏನಾಯ್ತು ಆಮೇಲೆ? ಮಳೆ ಬಂತಾ? ಆಮೇಲೆ ಏನು ಮಾಡಿದ್ರಿ? ಇವನು ಬಾತ್ ಟಬ್ಗೆ ಹೋಗಿದ್ದ, ನಾನು ನಾಳೆ ಹೋಗೋಣ ಅಂತ ಹೋಗಿಲ್ಲ. ವೆಲ್ಕಮ್ ಬ್ಯಾಕ್. ಸೊ ನಾವು JW ಮಾರಿಯಟ್ಟಲ್ಲಿ ಇದ್ದೀವಿ ಅಂತ ಹೇಳಿದೆ. ಸೊ ಇವತ್ತು ನೆಕ್ಸ್ಟ್ ಡೇ ಇವತ್ತು ಚೆಕ್ಔಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಬೆಳಗ್ಗೆನೇ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಏನು ತೋರಿಸೋದಿಲ್ಲ, ನಾರ್ಮಲ್ ಬಫೆ ಬ್ರೇಕ್ಫಾಸ್ಟು ಎತ್ತು ಮುಗಿಸ್ಕೊಂಡು ಬಂದಮೇಲೆ ನಿನ್ನೆ ನಾನು ಬಾತ್ ಟಬ್ ಎಲ್ಲ ಯೂಸ್ ಮಾಡಲಿಲ್ಲ, ಇವತ್ತು ಬಾತ್ ಟಬ್ ಯೂಸ್ ಮಾಡಿ ಸ್ನಾನ ಎಲ್ಲ ಆಯಿತು. ಸೊ ಇವಾಗ ಸ್ವಲ್ಪ ಹೊತ್ತೆದ್ದು ಆಮೇಲೆ ಪ್ಯಾಕ್ ಮಾಡಿಕೊಂಡು ಹೊರಡೋದು. ಅವರಿಬ್ಬರು ಏನು ಮಾಡ್ತಿದ್ದಾರೆ ನೋಡಿ. ಇಬ್ರು ಏನು ಮಾಡ್ತಿದ್ದೀರಾ? ಚಂದ ಏನೋ ಕೆಲಸ? ಜೀವ್ ಏನಕ್ಕೆ? ಏನ ಅವನಿಗೇನೋ ರಾಕ್ ಕ್ಲೈಂಬ್ ಮಾಡೋದು ಬೇಕಂತೆ, ನನಗೆ ಕಾರ್ ಬೇಕು ಅಂತ. ಅದು ಯೂಸ್ಡ್ ಕಾರ್. ಯಾಕೆಂದರೆ ನಾನಿವಾಗ ಫಸ್ಟ್ ಟೈಮ್ ಅಂದರೆ ಟ್ರೈ ಮಾಡ್ತಿದ್ದೆ. ಫಸ್ಟು ನಾವು ಸ್ವಿಫ್ಟ್ ಇದ್ದಾಗ ಮಾಡ್ತಿದ್ದೆ. ಸೊ ಈ ದೊಡ್ಡ ಕಾರ್ ಬಂದಾಗಿಂದ ಮಾಡಿಲ್ಲ. ಅದಕ್ಕೆ ನೆಕ್ಸ್ಟ್ ನನಗೆ ಎಲೆಕ್ಟ್ರಿಕ್ ತೊಗೋಬೇಕು. ಕಾಮೆಟ್ ಇಲ್ಲ ಟಿಯಾಗೋ ಅಲ್ಲ, ನಾನು ಹೇಳಿದ್ದು ಆಲ್ಟ್ರಾಸ ಟಿಯಾಗೋ ಹೇಳಿದ್ದು ನಾನು. ಟಿಯಾಗೋ ತೊಗೋಬೇಕಂತಿದ್ದೆ. ಅದಕ್ಕೆ ಹೊಸದು ತೊಗೊಳೋದಕ್ಕಿಂತ ಮುಂಚೆ ಯೂಸ್ಡ್ ಕಾರ್ ಯಾವ್ದಾದ್ರು ತೊಗೊಂಡು ಟ್ರೈ ಮಾಡಿ ಆಮೇಲೆ ಎಲೆಕ್ಟ್ರಿಕ್ ಆಮೇಲೆ ತೊಗೊಳ್ಳೋಣ. ಇವಾಗ ಯೂಸ್ಡ್ ಕಾರಲ್ಲಿ ಎಲೆಕ್ಟ್ರಿಕ್ಕು ಅಷ್ಟೇ ದುಡ್ಡು ಆಗುತ್ತೆ. ಅದಕ್ಕೆ ಫಸ್ಟೇ ಪೆಟ್ರೋಲ್ದೇ ನೋಡ್ತಾ ಇದ್ವಿ. ಒಂದು ಲಾಸ್ಟ್ ಟೈಮ್ ಹೋಗಿದ್ದ ಒಂದು ಫೈನಲೈಸ್ ಮಾಡಿದ್ವಿ. ಅದು ನೆಕ್ಸ್ಟು ಹೋಗಿ ಅಡ್ವಾನ್ಸ್ ಕೊಡೋಣ ಅನ್ನೋಷ್ಟಲ್ಲಿ ಆಗಿ ಹೋಗ್ಬಿಟ್ಟಿತ್ತಲ್ಲ, ಅದು ವಿಡ್ ಒಂದು ಫೈನಲೈಸ್ ಮಾಡಿದ್ವಿ. ಇಷ್ಟ ಆಗಿತ್ತು. ಬಟ್ ಅದು ಆಲ್ರೆಡಿ ಯಾರು ತೊಗೊಂಡ್ಬಿಟ್ಟಿದ್ರು. ಇವಾಗ ಗೊತ್ತಾಯಿತು ಏನಂದರೆ, ನಾವು ಲಾಸ್ಟ್ ಟೈಮ್ ಅಲ್ಲಿ ಹೋದಾಗ ಕಾರ್ಸ್ 24 ಹೋಗಿದ್ದು ನಾವು. ಕಾರ್ಸ್ 24ಗೆ ಹೋದಾಗ ಅಲ್ಲಿ ಏನಂದರೆ ಅವ್ರಿಗೇನಾದ್ರು ಇಷ್ಟ ಆದರೆ ನ್ಯಾನೋಗಳು ತುಂಬ ತೊಗೋತಾಯಿದ್ರು ಜನಗಳಂದರೆ. ಸೊ ಇಷ್ಟ ಆದರೆ ಅಲ್ಲೇ ಅವರು ಅಡ್ವಾನ್ಸ್ ಮಾಡಿ ಕೊಡ್ತಾಯಿದ್ರು. ನಾವು ಏನಕ್ಕೆ ಫಸ್ಟ್ ಟೈಮ್ ನೋಡಿದಾಗಲೇ ಏನು ಕೊಟ್ಬಿಡ್ತಿದ್ದಾರೆ ಅಂತಂದರೆ, ಅದು ಒಂದು 2-3 ಡೇಸಲ್ಲೇ ಆಗ್ಬಿಡುತ್ತೆ. ಅಂದರೆ ತೊಗೊಂಡ್ಬಿಡ್ತಾರೆ ಬೇರೆಯವರು. ಯಾಕೆಂದರೆ ಯೂಸ್ಡ್ ಕಾರು ಕಮ್ಮಿ ಸಿಕ್ಕಿದಾಗ ಚೆನ್ನಾಗಿ ಅನಿಸ್ದಾಗ. ಅದಕ್ಕೆ ಇವಾಗ ನಮಗೂ ಗೊತ್ತಾಗಿದೆ. ನೆಕ್ಸ್ಟ್ ಹೋಗಿ ಅಲ್ಲಿ ಟ್ರಯಲ್ ನೋಡಿ ನಮಗೆಲ್ಲ ಅನಿಸಿದ್ರೆ ಅಲ್ಲೇ ಅಡ್ವಾನ್ಸ್ ಮಾಡಿ ಬರಬೇಕು ಅಂತ.